ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ನೋಡಿ, ಇದು ಹುಷಾರಿಲ್ಲ ಅಂತ ಹೇಳಿದ್ನಲ್ಲ, ಅಲ್ಲಿ ಡ್ರಿಪ್ಸ್ ಹಾಕೊಳ್ಳೋಕೆ ಹೋಗಿದ್ದೆ ಹಾಸ್ಪಿಟ್ಲಿಗೆ. ಅದರದೊಂದು ಕ್ಲಿಪ್ಪಿಂಗ್ಸು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನೋಡಿ, ಬಾಟ್ಲ್ ಹಾಕಿದ್ದಾರೆ. 3 ಡೇಸ್ ಕಂಟಿನ್ಯೂಸ್ ಆಗಿ ಬೆಳಗ್ಗೆ ಸಾಯಂಕಾಲ ಇಂಜೆಕ್ಷನ್ ಹಾಕ್ಕೊಳ್ಬೇಕಾಗಿತ್ತು. ನೋಡಿ, ಇದೇ ಹಾಸ್ಪಿಟಲಲ್ಲೇ ನಾನು ಹಾಕ್ಕೊಂಡಿದ್ದು. ಗೌರ್ಮೆಂಟ್ ಹಾಸ್ಪಿಟಲ್ಲು, ಚೆನ್ನಾಗಿ ಕೊಡ್ತಾರೆ ಮೆಡಿಷನ್ಸ್ ಎಲ್ಲ. ಅಂದರೆ ಬರ್ಕೊಡ್ತಾರೆ, ನಾವೇ ಆಚೆಯಿಂದ ತೊಗೊಂಬಂದು ಹಾಕಿಸ್ಕೊಬೇಕು. ನೀಟಾಗಿದೆ ಎಲ್ಲ ಹಾಸ್ಪಿಟಲ್ಲು. ಹಾಗೆ ಹಾಸ್ಪಿಟಲಿಂದ ಬಂದು ನಮ್ಮ ಮನೆಯಾಗ ಪಪ್ಪಾಯ ಕಿತ್ಕೊಬಂದು ಇಟ್ಟಿದ್ರು, ನಮ್ಮ ಮರದ್ದೇನೆ. ಅದಕ್ಕೆ ಇಂಜೆಕ್ಷನ್ ಎಲ್ಲ ತೆಗೆಸ್ಬಿಟ್ಟಿದ್ದೆ. ಸರಿ ಅಂತ ಪಪ್ಪಾಯ ಕಟ್ ಮಾಡಿಕೊಂಡು ತಿನ್ನೋಣ, ಇನ್ನು ಮಕ್ಕಳು ಬರ್ತಾರೆ ಅವ್ರಿಗೂ ಇಡೋಣ. ದೊಡ್ಡವನು ಕಾಲೇಜ್ಗೆ ಹೋಗ್ತಾ ಇದ್ದಾನೆ. ಆಲ್ರೆಡಿ 1 ತಿಂಗಳಿಂದ ಸ್ಟಾರ್ಟ್ ಆಗಿದೆ ಅವನಿಗೆ ಹಾಫ್ ಡೇ ಕ್ಲಾಸಸ್ಸು. ಚಿಂಟುಗೆ ಇನ್ನೂ ಇಲ್ಲ, ಸೋಮವಾರದಿಂದ ಹೋಗ್ತಾನೆ ಅವನು. ಸರಿ ಅಂತ ಪಪ್ಪಾಯ ಎಲ್ಲ ಕಟ್ ಮಾಡ್ತಾಯಿದ್ದೀನಿ. ಹಾಗೆ ನಾನು ಒಂದು ಸ್ವಲ್ಪ ತಿಂದ್ಬಿಟ್ಟು ಮಕ್ಕಳು ಬರ್ತಾರೆ ಅಂದ್ಬಿಟ್ಟು ಒಂದು ಸ್ವಲ್ಪ ಹಾಗೆ ತೆಗೆದಿಟ್ಟೆ. ನೋಡಿ, ಈ ಥರ ಕಟ್ ಮಾಡಿದ್ದೀನಿ. ನೋಡೋಕ್ಕೆ ಮೇಲೆ ಎಲ್ಲ ಗ್ರೀನಾಗೇ ಇರುತ್ತೆ ಅದು ಸಿಪ್ಪೆ, ಒಳಗಡೆ ಮಾತ್ರ ಈ ಥರ ಕಲರ್ ಬಂದುಬಿಟ್ಟಿರುತ್ತೆ. ತುಂಬ ದಿನ ಇಟ್ಟರೆ ಹಾಳಾಗ್ಬಿಡುತ್ತೆ, ಅದಕ್ಕೆ ಕಟ್ ಮಾಡಿಬಿಟ್ಟೆ. ಹಾಗೆ ಮಾವಿನಕಾಯಿ ಉದುರೋಗಿತ್ತು ಮಳೆ ಗಾಳಿಗೆ. ಚಿತ್ರಾನ್ನ ಮಾಡೋಣ ಅಂದ್ಬಿಟ್ಟು ಒಂದು ಸ್ವಲ್ಪ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಒಂದು ಸ್ವಲ್ಪ ತುರ್ಕೋತಾ ಇದ್ದೀನಿ. ಮಾವಿನಕಾಯಿ ಚಿತ್ರಾನ್ನ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಮಾವಿನಕಾಯಿ ಎಲ್ಲ ಬಿದ್ದೋಗಿತ್ತು ಒಂದೆರಡು. ಒಂದು ತಗೊಬಂದು ಈ ಥರ ತುರಿದಿಟ್ಕೋತಾ ಇದ್ದೀನಿ. ಸಣ್ಣಕ್ಕೆಲ್ಲ ತುರ್ಕೊಂಡು ಚಿತ್ರಾನ್ನ ಮಾಡ್ಕೊಳ್ಳೋಣ ಅಂತ. ಎಲ್ಲ ಒಗ್ಗರಣೆಗೆ ಹಾಕ್ಕೊಂಡು ಈರುಳ್ಳಿ, ಮೆಣಸಿನ್ಕಾಯಿ, ಕಡಲೆಬೇಳೆ, ಕಡಲೆ ಬೀಜ ಹಾಕಲ್ಲ, ಇವನು ದೊಡ್ಡವನ್ನೆಲ್ಲ ತೆಗೆದಿಟ್ಬಿಡ್ತಾನೆ ಅಂತ ತುರಿದಿರೋ ಮಾವಿನಕಾಯಿ ಹಾಕ್ಕೊಂಡು ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗಿ ಅದ್ರ ಜೊತೆ ಹುಳಿ ಬಿಟ್ಕೋಬೇಕು. ಅಲ್ಲಿವರೆಗೂ ಒಂದು ಸ್ವಲ್ಪ ಸಣ್ಣಕ್ಕೆ ಇಟ್ಕೊಂಡು ಹುರ್ಕೋಬೇಕು ಚೆನ್ನಾಗಿ. ಮಾವಿನಕಾಯಿ ಫ್ರೈ ಆಗೋವರೆಗೂ ಚೆನ್ನಾಗಿರುತ್ತೆ. ಮಾವಿನಕಾಯಿ ಸೀಸನ್ ಬಂದರೆ ಈ ಥರದ್ದೆಲ್ಲ ಮಾಡ್ತೀವಿ. ಆಮೇಲೆ ಅಂದರೆ ಸಿಗಲ್ವಲ್ಲ ಮಾವಿನಕಾಯಿ, ಅದಕ್ಕೆ ಸೀಸನಲ್ಲಿ ಏನು ಬೇಕೋ ಅದೆಲ್ಲ ಮಾಡ್ಕೋಬೇಕು. ಈ ಥರ ಫೈನಲ್ ಆಗಿ ರೆಡಿ ಆಯಿತು ಚಿತ್ರಾನ್ನ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಹಾಗೆ ಬಿಸಿಲು ಮಧ್ಯಾಹ್ನ ಅಂದ್ಬಿಟ್ಟು ನಮ್ಮ ಮನೆಯವ್ರು ಎಳ್ನೀರು ಕಿತ್ಕೊಬಂದಿದ್ರು. ನೋಡಿ, ಹೊಡ್ಕೊಡ್ತಾ ಇದ್ದಾರೆ. ನಾನು ಒಂದು 2 ಕುಡಿದೆ. ಚಿಂಟು ಕುಡಿತಾ ಇದ್ದಾನೆ. ಅದು ಚಿಕ್ಕ ಚಿಕ್ಕದು ಕಾಯಿ, ಸೈಜ್ ಇಲ್ಲ ಸರಿಯಾಗಿ. ಅದ್ರಲ್ಲಿ ಕೊಬ್ಬರಿ ಎಲ್ಲ ಚೆನ್ನಾಗಿ ಬಂದುಬಿಟ್ಟಿದೆ. ಸರಿ ಕುಡಿಯೋಕ್ಕೆ ಅಂದ್ಬಿಟ್ಟು ಕಿತ್ಕೊಬಂದು ಕೊಟ್ಟರೆ ಕುಡಿದ್ಬಿಟ್ಟು ಕೊಬ್ಬರಿ ಹೊಡ್ಕೊಡ್ತಾ ಇದ್ದಾರೆ. ನಾನು ತಿನ್ನಲಿಲ್ಲ ಕೊಬ್ಬರಿ. ಚಿಂಟುಗೂ ಕೊಡೋಲ್ಲ, ಸ್ವಲ್ಪ ಬಲ್ತಂಗೆ ಆಗಿಬಿಟ್ಟಿತ್ತು ಕೊಬ್ಬರಿ. ನಮ್ಮ ಮನೆಯವ್ರು ತಿಂತಾಯಿದ್ದಾರೆ ನೋಡಿ. ಜಾಸ್ತಿ ಬಲ್ತಂಗೆ ಆಗಿದ್ದರೆ ಮಕ್ಕಳಿಗೆ ಕೊಡಬಾರ್ದು. ಹಾಗೆ ಇಲ್ಲಿ ಬೇಳೆ ಬೇಯಿಸೋಕೆ ಇಟ್ಕೊಂಡಿದ್ದೀನಿ, ಸಾಂಬಾರು ಮಾಡೋಣ. ನೆಕ್ಸ್ಟ್ ದಿನ ಬೆಳಗ್ಗೆ ಇದು ಟಿಫನ್ಗೆ ಇಡ್ಲಿ ಮಾಡಿ ಸಾಂಬಾರು ಮಾಡೋಣ ಅಂಥೇಳಿ ಸಾಂಬಾರಿಗೆಲ್ಲ ಹುರ್ಕೋತಾ ಇದ್ದೀನಿ. ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಮೆಣಸು, ಒಂದು ಸ್ವಲ್ಪ ಮೆಂತ್ಯ, ಒಣಗಿದ ಮೆಣಸಿನ್ಕಾಯಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಎಲ್ಲ ಹಾಕ್ಕೊಂಡು ಹುರ್ಕೊಳ್ಬೇಕು. ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಈ ಥರ ಹುರಿದು ಸಾಂಬಾರು ಮಾಡೋದ್ರಿಂದ ಇಡ್ಲಿಗೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಹೋಟ್ಲಲ್ಲಿ ಮಾಡಿರೋ ಥರನೇ ಬರುತ್ತೆ ಟೇಸ್ಟು. ಇದಕ್ಕೆ ಬ್ಯಾಡಗೆ ಮೆಣಸಿನ್ಕಾಯಿ ಇದ್ದರೂ ಹಾಕ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ನೋಡಿ, ಇಡ್ಲಿಗೆ ಹಸಿಟ್ಟು ಉಬ್ಬಿಟ್ಟಿದ್ದು ಎಲ್ಲ ಈ ಥರ ಉಬ್ಬಿ ಬಂದುಬಿಟ್ಟಿತ್ತು. ನಾನು ಸಡನ್ನಾಗಿ ಬಂದು ನೋಡಲಿಲ್ಲ ಬೆಳಗ್ಗೆ. ಮತ್ತು ಇಡ್ಲಿ ಮಾಡೋಕ್ಕೆ ಅದು ಕಲಸಿಡೋಣ ಅಂತ ನೋಡಿದ್ರೆ ಎಲ್ಲ ಈ ಥರ ಉಬ್ಬಿಟ್ಟಿತ್ತು. ಸರಿ ಅಂತೆಲ್ಲ ಒಂದು ಪಾತ್ರೆಗೆ ಒಂದು ಸ್ವಲ್ಪ ತೆಗೆದಿಟ್ಬಿಟ್ಟು ಮತ್ತು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ನೋಡಿ ಕಲಿಸ್ತಾ ಇದ್ದೀನಿ. ಎಲ್ಲ ಫುಲ್ಲಾಗಿ ಉಬ್ಕೊಂಡ್ಬಂದ್ಬಿಟ್ಟಿದೆ. ಚೆನ್ನಾಗಿ ಉಬ್ಬಿ ಬಂದಿತ್ತು ಹಸಿಟ್ಟು, ಸಾಫ್ಟಾಗಿ ಚೆನ್ನಾಗಿ ಬಂದಿತ್ತು ಉಬ್ಕೊಂಡು. ಎಲ್ಲ ಪ್ಲೇಟ್ಗೆಲ್ಲ ಮೆತ್ಕೊಬಿಟ್ಟಿತ್ತು. ಹಾಗೆ ಅದೆಲ್ಲ ಫ್ರೈ ಮಾಡಿಕೊಂಡು ಸೈಡ್ಗೆ ಎತ್ತಿಟ್ಕೊಂಡು ಒಂದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಈರುಳ್ಳಿ, ಒಂದು ದೊಡ್ಡ ಸೈಜ್ ಈರುಳ್ಳಿ ಹಾಕ್ಕೊಂಡಿದ್ದೀನಿ ನಾನು. ಹಾಗೆ ಒಂದು 4ರಿಂದ 5 ಟೊಮೆಟೊ, ನೋಡಿ ಮೀಡಿಯಮ್ ಸೈಜ್ ಟೊಮೆಟೊ ಒಂದು 4 ತಗೊಂಡಿದ್ದೀನಿ. ಸ್ವಲ್ಪ ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದೀನಿ. ಕೊಬ್ಬರಿ ಒಂದು ಸ್ವಲ್ಪ. ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಫ್ರೈ ಆದಮೇಲೆ ಟೊಮೆಟೊನೂ ಅದಕ್ಕೆ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಈ ಥರ ಫ್ರೈ ಮಾಡಿಕೊಂಡು ಮಸಾಲೆ ರುಬ್ಬೋದ್ರಿಂದ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಸೇಮ್ ಹೋಟ್ಲಲ್ಲಿ ಹೆಂಗೆ ಮಾಡ್ತಾರೆ ಅದೇ ಥರ ಟೇಸ್ಟ್ ಬರುತ್ತೆ. ನೋಡಿ, ಎಲ್ಲ ಹುರ್ಕೊಂಡು ತಣ್ಣಗಾದ್ಮೇಲೆ ಈ ಥರ ಪೇಸ್ಟ್ ಮಾಡಿಕೊಂಡೆ ನೈಸಾಗಿ ರುಬ್ಕೊಬೇಕು. ಚೆನ್ನಾಗಿ ಬಂದಿದೆ ಕಲರ್ ಕೂಡ. ನೋಡಿ, ನುಣ್ಣಕ್ಕೆ ರುಬ್ಕೊಂಡಿದ್ದೀನಿ.
ಹಾಗೆ ಇಲ್ಲಿ ಇಡ್ಲಿಗೆ ಹಾಕಿಟ್ಕೊಂಡಿದ್ದೀನಿ. ಬೆಳಗ್ಗೆ ಅವ್ನು ಕಾಲೇಜ್ಗೆ ಹೋಗೋದ್ರಿಂದ ಟೈಮ್ ಆಗಿಬಿಡುತ್ತೆ ಅಂತ ಬೇಗ ಬೇಗ ಮಾಡ್ಕೊತಾ ಇದ್ದೀನಿ. ಸಾಂಬಾರಿಗೆಲ್ಲ ಇಲ್ಲಿ ಹಾಕಿಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಹಾಕಿ ಒಂದೇ ಸಲ ಪಾತ್ರೆಗೆ ಹಾಕಿಟ್ಕೊಂಡಿದ್ದೀನಿ, ಕಾಯಕ್ಕಿಟ್ಟಿದ್ದೀನಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.